ಓಂ ಶಾಂತಿ. ಇಂದಿನ ದಿನಾಂಕ 2/8/2022. ಮಧುರ ಮಕ್ಕಳೇ, ವಿದ್ಯಾಭ್ಯಾಸದ ಸ್ಮರಣೆಯನ್ನು ಮಾಡುತ್ತಾ ಇದ್ದರೆ ಎಂದು ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗುವುದಿಲ್ಲ. ಸದಾ ಇದೇ ನಶೆಯಲ್ಲಿರಿ. ನಮಗೆ ಓದಿಸುವಂಥವರು ಸ್ವಯಂ ನಿರಾಕಾರ ಭಗವಂತನಾಗಿದ್ದಾರೆ. ಪ್ರಶ್ನೆ: ಈ ಜ್ಞಾನ ರತ್ನಗಳ ಅವಿನಾಶಿ ನಶೆಯು ಯಾವ ಮಕ್ಕಳಿಗಿರಲು ಸಾಧ್ಯವಿದೆ? ಉತ್ತರ: ಬಡ ಮಕ್ಕಳೇ ತಂದೆಯ ಮುಖಾಂತರ ಪದಮಾಪತಿಗಳಾಗುತ್ತಾರೆ. ಅವರೇ ಮಾಲೆಯಲ್ಲಿ ಬರಲು ಸಾಧ್ಯವಿದೆ. ಸಾಹುಕಾರರಿಗಂತೂ ತಮ್ಮ ವಿನಾಶಿ ಧನದ ನಶೆ ಇರುತ್ತದೆ. ತಂದೆಗೆ ಈ ಸಮಯದಲ್ಲಿ ಕೋಟ್ಯಾಧೀಶ್ವರ ಮಕ್ಕಳು ಬೇಕಾಗಿಲ್ಲ. ಬಡ ಮಕ್ಕಳ ನಯಾ ಪೈಸೆಯಿಂದ ಸ್ವರ್ಗ ಸ್ಥಾಪನೆಯಾಗುತ್ತದೆ. ಏಕೆಂದರೆ ಬಡವರನ್ನೇ ಸಾಹುಕಾರರನ್ನಾಗಿ ಮಾಡಬೇಕಾಗಿದೆ. ಗೀತೆ: ಈ ಪಾಪದ ಪ್ರಪಂಚದಿಂದ. ಓಂ ಶಾಂತಿ. ಮಧುರಾತಿ ಮಧುರ ಬಾಪ್ ದಾದಾರವರ ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ನಾವು ಇಂತಹ ಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ದುಃಖದ ಅಂಶವೂ ಇರುವುದಿಲ್ಲ. ಅದರ ಹೆಸರಾಗಿದೆ ಸುಖಧಾಮ. ನಾವು ಈ ಸುಖಧಾಮ ಅಥವಾ ಸ್ವರ್ಗದ ಮಾಲೀಕರಾಗಿದ್ದೆವು. ಸುಖಧಾಮದಲ್ಲಂತೂ ಸತ್ಯಯುಗವಿತ್ತು. ದೇವಿ ದೇವತೆಗಳ ರಾಜ್ಯವಿತ್ತು. ಈಗ ನೀವು ಯಾರು ಬ್ರಾಹ್ಮಣರಾಗಿದ್ದೀರಿ? ನೀವು ಬ್ರಹ್ಮ ಮುಖ ವಂಶಾವಳಿಗಳಾಗಿದ್ದೀರಿ. ನೀವು ಈ ರೀತಿ ಬರೆಯುತ್ತೀರಿ: ಶಿವಬಾಬಾ ಬ್ರಹ್ಮಕುಮಾರೀಸ್. ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಅವಶ್ಯವಾಗಿ ನಮ್ಮದು ಏರುವ ಕಲೆಯಾಗಿದೆ. ಏರುವ ಕಲೆ ಮತ್ತು ಇಳಿಯುವ ಕಲೆಯನ್ನು ನೀವು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನೀವು ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಭಾರತವಾಸಿಗಳು ಯಾವಾಗ ಏರುವ ಕಲೆಯಲ್ಲಿದ್ದರು ಆಗ ಅವರಿಗೆ ದೇವಿ ದೇವತೆಗಳೆಂದು ಹೇಳುತ್ತಿದ್ದರು. ಈಗ ಇಳಿಯುವ ಕಲೆಯಲ್ಲಿದ್ದಾರೆ. ಇದಕ್ಕಾಗಿ ಅವರನ್ನು ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ಈಗ ತಮ್ಮನ್ನು ಮನುಷ್ಯರೆಂದು ತಿಳಿದುಕೊಂಡಿದ್ದಾರೆ. ಮಂದಿರಗಳಲ್ಲಿ ಹೋಗಿ ದೇವಿ ದೇವತೆಗಳ ಮುಂದೆ ತಲೆಬಾಗುತ್ತಾರೆ. ಇವರು ಮೊದಲು ಇದ್ದು ಹೋಗಿರುವವರು ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಎಲ್ಲಿಗೆ ಹೋದರು ಇದನ್ನು ತಿಳಿದುಕೊಂಡಿಲ್ಲ. ನೀವು ಯಾರಿಗಾದರೂ ತಿಳಿಸಬಹುದಾಗಿದೆ. ಕ್ರೈಸ್ತ್ಗಿಂತ 3000 ವರ್ಷಗಳ ಮೊದಲು ಭಾರತ ಸ್ವರ್ಗವಾಗಿತ್ತು. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಚಕ್ರವನ್ನು ಸುತ್ತಲೇಬೇಕಾಗಿದೆ. ಪತಿತ ಪ್ರಪಂಚ ಪಾವನವಾಗಲೇಬೇಕು. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ: ನಾವು ತಂದೆಯ ಮುಖಾಂತರ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಅದಕ್ಕಾಗಿ ತಂದೆಯು ಓದಿಸುತ್ತಿದ್ದಾರೆ. ಈ ನಶೆಯು ಏರಬೇಕಲ್ಲವೇ? ಭಗವಾನುವಾಚ ಗಾಯನದಲ್ಲಿದೆ: ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಕೇವಲ ಇದನ್ನು ತಪ್ಪು ಮಾಡಿದ್ದಾರೆ. ತಂದೆಗೆ ಬದಲಾಗಿ ಮಗನ ಹೆಸರನ್ನು ಹಾಕಿದ್ದಾರೆ. ಈ ತಪ್ಪನ್ನು ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮತ್ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಬಂದಿದೆ: ನಾವು ಮತ್ತೆ ಶಾಂತಿಧಾಮದಿಂದ ಸುಖಧಾಮದಲ್ಲಿ ಹೋಗುವುದಕ್ಕಾಗಿ ಪಾವನರಾಗುತ್ತಿದ್ದೇವೆ. ಪತಿತ ಪಾವನ ಬನ್ನಿ ಎಂದು ಆಡುತ್ತಾರೆ. ಪತಿತ ಪಾವನನಂತೂ ಗಾಡ್ ಫಾದರ್ ಆಗಿದ್ದಾರೆ. ಕೃಷ್ಣನಿಗಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಬುದ್ಧಿಯಲ್ಲಿ ಸ್ಮರಣೆ ಮಾಡುತ್ತಾ ಇರಬೇಕು. ಶಾಲೆಯಲ್ಲಿ ಮಕ್ಕಳ ಬುದ್ಧಿಯಲ್ಲಿ ವಿದ್ಯಾಭ್ಯಾಸದ ಸ್ಮರಣೆ ನಡೆಯುತ್ತಿರುತ್ತದೆ ಎಲ್ಲವೇ? ನೀವು ಸಹ ಒಂದು ವೇಳೆ ಇಲ್ಲಿ ಸ್ಮರಣೆ ಮಾಡುತ್ತಾ ಇರುತ್ತೀರೆಂದರೆ ಎಂದು ತಬ್ಬಿಬ್ಬಾಗುವುದಿಲ್ಲ. ನಾವು ಈಗ ಏರುವ ಕಲೆಯಲ್ಲಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನದಲ್ಲಿದೆ. ಮಗು ಜನ್ಮ ಪಡೆದಾಗ ಆಸ್ತಿಗೆ
ಹಕ್ಕುದಾರನಾಗುತ್ತಾನೆ. ಆಗ ಅಲ್ಲಿ ಯಾವುದೇ ಜೀವನ್ಮುಕ್ತಿಯ ಆಸ್ತಿ ಇಲ್ಲ. ಇಲ್ಲಿ ನಿಮಗೆ ಜೀವನ್ಮುಕ್ತಿಯ ರಾಜ್ಯಭಾಗ್ಯ ಸಿಗುತ್ತದೆ. ತಂದೆಯ ಜೊತೆಯಲ್ಲಿ ಅವಶ್ಯವಾಗಿ ಮಿಲನವನ್ನು ಮಾಡಬೇಕಾಗುತ್ತದೆ. ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಕ್ಕಿತು, ಈಗ ಪುನಃ ಸಿಗುತ್ತದೆ ಎಂಬುದನ್ನು ಈಗ ತಿಳಿದುಕೊಂಡಿದ್ದೀರಿ. ಈಗ ನೀವು ಶ್ರೀಮತದಂತೆ ನಡೆದು ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಯಾರನ್ನಾದರೂ ನೆನಪು ಮಾಡುತ್ತಾ ಇರುತ್ತಿದ್ದೀರಿ. ಎಲ್ಲರ ಚಿತ್ರವು ಪ್ರಸಿದ್ಧವಾಗಿದೆ, ಪೂಜಿಸಲಾಗುತ್ತದೆ ಎಲ್ಲವೇ. ಈ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಇದನ್ನು ಕೋಟಿಯಲ್ಲಿ ಕೆಲವರೇ ಚೆನ್ನಾಗಿ ಅರಿತುಕೊಂಡು ನಿಶ್ಚಯವನ್ನು ಮಾಡಿಕೊಳ್ಳುತ್ತಾರೆ. ನಂತರ ಕೆಲವರು ಸಂಶಯ ಪಡುತ್ತಾರೆ. ಯಾರಿಗೂ ಸಂಶಯ ಬರಬಾರದು. ಅದಕ್ಕಾಗಿ ಮೊದಲು ಸಂಬಂಧದ ಮಾತನ್ನು ತಿಳಿಸಬೇಕು. ಗೀತೆಯಲ್ಲೂ ಇದೆಯಲ್ಲವೇ, ಅರ್ಜುನನಿಗೆ ಭಗವಂತನು ಕುಳಿತು ಉಪದೇಶಿಸಿದರು. ಈಗ ಕುದುರೆ ಗಾಡಿಯಲ್ಲಿ ಕುಳಿತು ರಾಜಯೋಗವನ್ನು ತಿಳಿಸಲು ಸಾಧ್ಯವಿಲ್ಲ. ರಾಜಯೋಗವನ್ನು ಈ ರೀತಿ ಕುಳಿತು ಉಪದೇಶಿಸಲು ಸಾಧ್ಯವಿಲ್ಲ. ಈಗ ಇದು ಅಸತ್ಯವಾಗಿದೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಜನ್ಮ ಪಡೆದರು. ನಂತರ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸಿದ್ದಾರೆ. ಸೂಕ್ಷ್ಮವತನದಲ್ಲಿ ಈ ರೀತಿ ಇರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿಯೇ ಎಲ್ಲವನ್ನು ತಿಳಿಸುತ್ತಾರಲ್ಲವೇ. ಇಂತಹ ಚಿತ್ರಗಳ ಬಗ್ಗೆ ನೀವು ತಿಳಿಸಬಹುದು. ಪ್ರದರ್ಶನದಲ್ಲೂ ಈ ಚಿತ್ರಗಳೆಲ್ಲ ಅವಶ್ಯಕತೆ ಇರುತ್ತದೆ. ಸೂಕ್ಷ್ಮವತನದ ಮಾತಂತೂ ಇಲ್ಲ. ಬ್ರಹ್ಮನ ಮುಖದ ಮುಖಾಂತರ ಯಾರಿಗೆ ತಿಳಿಸಿಕೊಡುವುದು? ಅಲ್ಲಂತೂ ವತನ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ. ಹಾಗಾದರೆ ಶಾಸ್ತ್ರಗಳ ಸಾರವನ್ನು ಯಾರಿಗೆ ತಿಳಿಸಿಕೊಡುತ್ತಾರೆ? ನೀವು ತಿಳಿದುಕೊಂಡಿದ್ದೀರಿ. ಇಲ್ಲಿ ಭಕ್ತಿ ಮಾರ್ಗದ ಕರ್ಮಕಾಂಡಗಳಿವೆ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಈ ರೀತಿ ಇರಲು ಸಾಧ್ಯವಿಲ್ಲ. ಅಲ್ಲಿ ದೇವತೆಗಳ ರಾಜಧಾನಿ ಇರುತ್ತದೆ. ಭಕ್ತಿಯು ಎಲ್ಲಿಂದ ಪ್ರಾರಂಭವಾಯಿತು? ಇಲ್ಲಿ ಭಕ್ತಿಯಂತೂ ನಂತರ ಪ್ರಾರಂಭವಾಗುತ್ತದೆ. ನಿಶ್ಚಯ ಬುದ್ಧಿಯವರಾದರೆ ಅವಶ್ಯವಾಗಿ ರಾಜಧಾನಿಯು ಸಿಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸುತ್ತಾರೆ, ನಾನು ಸ್ವರ್ಗದ ಸ್ಥಾಪನೆ ಮಾಡುತ್ತೇನೆ, ಪತಿತರನ್ನು ಪಾವನರನ್ನಾಗಿ ಮಾಡುತ್ತೇನೆ. ಶಿವನಿಗೆ ಎಂದೂ ಸಹ ಶ್ಯಾಮಸುಂದರನೆಂದು ಹೇಳುವುದಿಲ್ಲ. ಕೃಷ್ಣನಿಗೆ ಶ್ಯಾಮಸುಂದರನೆಂದು ಹೇಳಲಾಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಶಿವನಂತೂ ಚಕ್ರದಲ್ಲಿ ಬರುವುದಿಲ್ಲ. ಅವರನ್ನು ಸುಂದರ ಮತ್ತು ಕಪ್ಪಾಗಿ ತೋರಿಸಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಈಗ ನಿಮ್ಮದು ಏರುವ ಕಲೆಯಾಗಿದೆ. ಶ್ಯಾಮನಿಂದ ಸುಂದರರಾಗಬೇಕು. ಭಾರತ ಸುಂದರವಾಗಿತ್ತು, ಈಗ ಶ್ಯಾಮವಾಗಿದೆ. ಏಕೆ? ಕಾಮಚಿತೆಯ ಮೇಲೆ ಕುಳಿತುಕೊಂಡಿರುವುದರಿಂದ ಸಾಗರನ ಮಕ್ಕಳನ್ನು ಕಾಮನು ಸುಟ್ಟು ಭಸ್ಮ ಮಾಡಿದ್ದಾನೆಂದು ಗಾಯನವಿದೆ. ಈಗ ತಂದೆಯು ನಿಮ್ಮನ್ನು ಜ್ಞಾನಚಿತೆಯ ಮೇಲೆ ಕೂರಿಸುತ್ತಾರೆ. ನಿಮ್ಮ ಮೇಲೆ ಜ್ಞಾನದ ಮಳೆಯಾಗುತ್ತಿದೆ. ಇದನ್ನು ತಿಳಿದುಕೊಂಡಿದ್ದೇವೆ. ಇದೊಂದೇ ಸತ್ಸಂಗವಾಗಿದೆ. ಪರಂಪಿತ ಪರಮಾತ್ಮ ಸ್ವರ್ಗದ ಸ್ಥಾಪನೆಯನ್ನು ಮಾಡುವಂಥವರಾಗಿದ್ದಾರೆ. ಅವರಿಗೆ ಅಮರನಾಥನೆಂದು ಹೇಳಲಾಗುತ್ತದೆ. ಹಾಗಾದರೆ ಅವಶ್ಯವಾಗಿ ಇಲ್ಲಿಯೇ ಮಕ್ಕಳಿಗೆ ತಿಳಿಸುತ್ತಾರಲ್ಲವೇ. ಬೆಟ್ಟದ ಮೇಲೆ ಕೇವಲ ಪಾರ್ವತಿಗೆ ಕುಳಿತು ಹೇಳುತ್ತಾರೇನು? ಅವರಂತೂ ಇದೇ ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಬೇಕಾಗಿದೆ. ಒಬ್ಬರನ್ನಷ್ಟೇ ಪಾವನ ಮಾಡುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ನಾವೇ ಪಾವನ ಪ್ರಪಂಚದ ಮಾಲೀಕರಾಗಿದ್ದೆವು, ಈಗ ನಾವೇ ಆಗುತ್ತೇವೆ. ಕಲ್ಪವೃಕ್ಷದ ಬಗ್ಗೆ ತಿಳಿಸಲಾಗುತ್ತದೆ. ಅಂತಿಮದಲ್ಲಿ
ಚಿಕ್ಕ ಚಿಕ್ಕ ರೆಂಬೆ ಕೊಂಬೆಗಳು ಬರುತ್ತವೆ. ಇದೆಲ್ಲ ಚಿಕ್ಕ ಚಿಕ್ಕ ಮಠಪಂಥಗಳು. ಮೊಟ್ಟ ಮೊದಲು ಬಹಳ ಬಹಳ ಸುಂದರವಾಗಿರುವ ಎಲೆಗಳು ಬರುತ್ತವೆ. ನಂತರ ಯಾವಾಗ ವೃಕ್ಷವು ಸಂಪೂರ್ಣ ಹಳೆಯದಾಗುತ್ತದೆ, ನಂತರ ಹೊಸ ಎಲೆಗಳು ಸಹ ಬರುವುದಿಲ್ಲ ಮತ್ತು ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮಾತನ್ನು ತಂದೆಯು ಮಕ್ಕಳಿಗೆ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಮ್ಮ ಯುದ್ಧವು ಮಾಯೆಯ ಜೊತೆ ಇದೆ. ಇಷ್ಟು ಶ್ರೇಷ್ಠ ಪದವಿ ಇದೆ ಅಂದಾಗ ಅವಶ್ಯವಾಗಿ ಸ್ವಲ್ಪ ಪರಿಶ್ರಮವನ್ನು ಪಡಬೇಕಲ್ಲವೇ? ಓದಬೇಕು, ಪವಿತ್ರರಾಗಿರಬೇಕು. ಅರ್ಧಕಲ್ಪ ರಾವಣನ ರಾಜ್ಯ ನಡೆಯಿತು. ಈಗ ರಾಮರಾಜ್ಯ ನಡೆಯಬೇಕಾಗಿದೆ. ರಾಮರಾಜ್ಯ ಬೇಕೆಂದು ಹೇಳುತ್ತಿರುತ್ತಾರೆ. ಆದರೆ ಇದು ಯಾವಾಗ ಮತ್ತು ಹೇಗೆ ಆಗುತ್ತದೆ ಗೊತ್ತಿಲ್ಲ. ಶಾಸ್ತ್ರದಲ್ಲಂತೂ ಈ ಮಾತುಗಳಿಲ್ಲ. ಬೆಟ್ಟದ ಮೇಲೆ ಪಾಂಡವರು ಕರಗಿ ಹೋದರೆಂದು ತೋರಿಸುತ್ತಾರೆ. ಒಳ್ಳೆಯದು. ನಂತರ ಏನಾಯಿತು? ಪ್ರಳಯವಂತೂ ಆಗುವುದಿಲ್ಲ. ಒಂದು ಕಡೆ ತೋರಿಸುತ್ತಾರೆ, ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ನೀವು ಭವಿಷ್ಯದಲ್ಲಿ ರಾಜರಿಗಿಂತ ರಾಜರಾಗುತ್ತೀರಿ. ನಂತರ ತೋರಿಸುತ್ತಾರೆ, ಪಾಂಡವರು ಸಮಾಪ್ತಿಯಾದರು. ಇದು ಹೇಗಾಗುತ್ತದೆ? ಹೊಸ ಪ್ರಪಂಚದ ಸ್ಥಾಪನೆ ಹೇಗಾಗುತ್ತದೆ? ಶ್ರೀಕೃಷ್ಣ ಎಲ್ಲಿಂದ ಬಂದನು? ಅವಶ್ಯವಾಗಿ ಬ್ರಾಹ್ಮಣರು ಇರಬೇಕು. ನೀವು ತಿಳಿದುಕೊಂಡಿದ್ದೀರಿ, ನಾವು ಹೊಸ ಪ್ರಪಂಚಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇಲ್ಲಿ ಜ್ಞಾನ ಸಾಗರನ ಬಳಿ ನವ ಉರುಪನ್ನು ತುಂಬಿಕೊಳ್ಳುವುದಕ್ಕೆ ಬರುತ್ತೇವೆ. ಅಲ್ಲಿ ಜ್ಞಾನ ಗಂಗೆಯರ ಮುಖಾಂತರ ಕೇಳುತ್ತೇವೆ. ಅಮರನಾಥದಲ್ಲಿ ಬೆಟ್ಟದ ಮೇಲೆ ಒಂದು ಕೊಳವನ್ನು ತೋರಿಸುತ್ತಾರೆ. ಅದು ಮಾನಸ ಸರೋವರವಾಗಿದೆ. ಅದರಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುತ್ತಾರೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಜ್ಞಾನ ಮಾನಸ ಸರೋವರವಾಗಿದೆ. ಜ್ಞಾನಸಾಗರ ತಂದೆ ಕುಳಿತು ಜ್ಞಾನ ಸ್ನಾನವನ್ನು ಮಾಡಿಸುತ್ತಾರೆ. ಇದರಿಂದ ನೀವು ಸ್ವರ್ಗದ ದೇವತೆಗಳಾಗುತ್ತೀರಿ. ಸೂಕ್ಷ್ಮ ದೇವತೆಗಳ ಹೆಸರನ್ನು ಕೇಳಿ ರೆಕ್ಕೆಯುಳ್ಳ ಮನುಷ್ಯರನ್ನು ತೋರಿಸುತ್ತಾರೆ. ವಾಸ್ತವದಲ್ಲಿ ರೆಕ್ಕೆ ಮೊದಲಾದುದರ ಮಾತೇನೂ ಇಲ್ಲ. ಆತ್ಮಕ್ಕೆ ಹಾರುವಂತಹ ರೆಕ್ಕೆ ಈಗ ತುಂಡಾಗಿದೆ. ಶಾಸ್ತ್ರದಲ್ಲಂತೂ ಏನೇನು ಮಾತುಗಳನ್ನು ಬರೆದಿದ್ದಾರೆ. ಇವರು ಬ್ರಹ್ಮ ಇಲ್ಲಿನ ಬಹಳ ಶಾಸ್ತ್ರಗಳನ್ನು ಓದಿದ್ದಾರೆ. ಅವರಿಗೂ ತಂದೆ ಹೇಳುತ್ತಾರೆ, ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ನಾನು ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ. ಕೃಷ್ಣನು ಸತ್ಯಯುಗದಲ್ಲಿ ಮೊದಲನೇ ಜನ್ಮವನ್ನು ಪಡೆಯುವವರು ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ಯಾರು ಶ್ರೀ ನಾರಾಯಣನಾಗಿದ್ದರೂ ಅವರು ಬಹಳ ಜನ್ಮಗಳ ಅಂತಿಮದಲ್ಲಿ ಈಗ ಸಾಧಾರಣವಾಗಿದ್ದಾರೆ. ನಂತರ ಅವಶ್ಯವಾಗಿ ಅವರ ಶರೀರದಲ್ಲಿಯೇ ಬರಬೇಕಾಗುತ್ತದೆ. ಕೆಲವರು ಹೇಳುತ್ತಾರೆ, ಭಗವಂತ ಪತಿತ ಪ್ರಪಂಚದಲ್ಲಿ ಬರಲು ಹೇಗೆ ಸಾಧ್ಯ? ಎಲ್ಲರಿಗಿಂತ ಪಾವನರಾಗಿರುವವರು ಯಾರು? ಇದನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಆದರೆ ಶ್ರೀಕೃಷ್ಣ ಭಗವಂತ ಎಂದು ಎಲ್ಲರೂ ಒಪ್ಪಿಕೊಳ್ಳುವುದಿಲ್ಲ. ಭಗವಂತನಂತೂ ನಿರಾಕಾರ. ಅವರ ಹೆಸರಾಗಿದೆ ಶಿವ ಎನ್ನುವುದು ಪ್ರಸಿದ್ಧತೆಯಲ್ಲಿದೆ. ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ. ಸೂಕ್ಷ್ಮವತನದಲ್ಲಿ ಬ್ರಹ್ಮ, ವಿಷ್ಣು, ಶಂಕರರಿರುತ್ತಾರೆ. ಇದನ್ನು ಚೆನ್ನಾಗಿ ತಿಳಿಸಿಕೊಡಬೇಕಾಗಿದೆ. ಧಾರಣೆಯು ಬಹಳ ಚೆನ್ನಾಗಿರಬೇಕು. ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ನೆನಪು ತರಿಸಬೇಕಾಗಿದೆ. ತಂದೆಯನ್ನು ನೆನಪು ಮಾಡುತ್ತಿರಬೇಕು. 84 ಜನ್ಮಗಳ ಚಕ್ರವನ್ನು ನೆನಪು ಮಾಡುತ್ತಿರಬೇಕು. ಈಗ ಮನೆಗೆ ಹೋಗಬೇಕಾಗಿದೆ. ಇದು ಹಳೆಯ ಪ್ರಪಂಚ, ಹಳೆಯ ವಸ್ತ್ರವಾಗಿದೆ. ಎಲ್ಲವನ್ನೂ ತ್ಯಾಗ ಮಾಡಬೇಕು. ಈಗ ನಾವು ಹೊಸ ಪ್ರಪಂಚಕ್ಕೋಸ್ಕರ
ತಯಾರಾಗುತ್ತಿದ್ದೇವೆ. ಹಳೆಯ ಪ್ರಪಂಚದ ನಶೆ ಇರಬಾರದು. ಇದು ಅವಿನಾಶಿ ಜ್ಞಾನರತ್ನಗಳ ನಶೆಯಾಗಿದೆ. ಈ ನಶೆ ಬಿಟ್ಟು ಹೋಗುವುದು ಕಷ್ಟವಾಗುತ್ತದೆ. ಬಡವರ ನಶೆಯು ಸಮಾಪ್ತಿಯಾಗುತ್ತದೆ. ತಂದೆಯು ಹೇಳುತ್ತಾರೆ, ನಾನು ಬಡವರ ಬಂಧುವಾಗಿದ್ದೇನೆ. ಇಲ್ಲಿ ಬರುವವರು ಬಡವರೇ ಆಗಿದ್ದಾರೆ. ವರ್ತಮಾನ ಸಮಯದಲ್ಲಂತೂ ಕೋಟ್ಯಾಧೀಶ್ವರರಿಗೆ ಹಣವಂತರು ಎಂದು ಹೇಳಲಾಗುತ್ತದೆ. ಲಕ್ಷಾಧೀಶ್ವರರಿಗೆ ಹಣವಂತರು ಎಂದು ಹೇಳುವುದಿಲ್ಲ. ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ತಂದೆಯು ಹೇಳುತ್ತಾರೆ, ನನಗೆ ಕೋಟಿ ಮತ್ತು ಅರಬ್ ಬೇಕಾಗಿಲ್ಲ. ನಾನು ಅದನ್ನು ಏನು ಮಾಡಲಿ? ಬಡವರ ನಯಾ ಪೈಸೆಯಿಂದ ಸ್ವರಾಜ್ಯದ ಸ್ಥಾಪನೆ ಮಾಡಬೇಕಾಗಿದೆ. ನಾನು ಪಕ್ಕಾ ವ್ಯಾಪಾರಿಯೂ ಆಗಿದ್ದೇನೆ. ವ್ಯರ್ಥ ಹಣ ಇಲ್ಲಿ ಕೊಡಬೇಕಾಗಿಲ್ಲ. ನಿಮ್ಮದು ಹಳೆಯದಾಗಿರುವಂತಹದ್ದಾಗಿದೆ. ಇದಕ್ಕಾಗಿಯೇ ಭೋಲಾನಾಥ ಎಂದು ಹೇಳುವುದು. ಬಡವರೇ ಮಾಲೆಯಲ್ಲಿ ಬರುತ್ತಾರೆ. ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಇದರಲ್ಲಿ ಹಣದ ಮಾತೇನೂ ಇಲ್ಲ. ವಿದ್ಯಾಭ್ಯಾಸದ ಮಾತಿನಲ್ಲಿ ಬಡವರೇ ಚೆನ್ನಾಗಿ ಗಮನವನ್ನು ಕೊಡುತ್ತಾರೆ. ವಿದ್ಯೆಯಂತೂ ಒಂದೇ ಆಗಿದೆಯಲ್ಲವೇ? ಬಡವರೇ ಚೆನ್ನಾಗಿ ಓದುತ್ತಾರೆ, ಏಕೆಂದರೆ ಸಾಹುಕಾರರಿಗೆ ಹಣದ ನಶೆ ಇರುತ್ತದೆ. ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ, ನಾವು ಸ್ವರ್ಗದ ಮಾಲೀಕರಾಗಿದ್ದೆವು, ಈಗ ಕಂಗಾಲರಾಗಿದ್ದೇವೆ. ಈಗ ತಂದೆಯು ಬಂದಿದ್ದಾರೆ. 84 ಜನ್ಮಗಳ ಚಕ್ರವನ್ನು ಅವಶ್ಯವಾಗಿ ಸುತ್ತಲೇಬೇಕು. ನೀವು ಬಹಳ ಕಾಲ ಅಗಲಿ ಮರಳಿ ಸಿಕ್ಕಿರುವಂತಹ ಮುದ್ದಾದಂಥ ಮಕ್ಕಳೇ 84 ಜನ್ಮಗಳ ಚಕ್ರದಲ್ಲಿ ಬರುತ್ತೀರಿ. ಇದನ್ನೂ ಸಹ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಚಕ್ರವೂ ಸಹ ಪೂರ್ಣವಾಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಮತ್ತೆ ಮನೆಗೆ ಹೋಗಬೇಕಾಗಿದೆ. ವಿದ್ಯೆಯನ್ನು ಪುನರಾವರ್ತನೆ ಮಾಡಬೇಕು. ಚಿತ್ರವನ್ನು ಇಟ್ಟುಕೊಂಡಿದ್ದೇ ಆದರೆ ಚಕ್ರದ ನೆನಪು ಬರುತ್ತದೆ. ಕೆಲವು ಗೀತೆಗಳೂ ಸಹ ಬಹಳ ಚೆನ್ನಾಗಿರುತ್ತದೆ. ಕೇಳಿದ ಕೂಡಲೇ ನಶೆ ಏರುತ್ತದೆ. ಈಗ ನೀವು ಶಿವತಂದೆಯ ಮಕ್ಕಳಾಗಿದ್ದೀರಿ. ನಿಮಗೆ ನಿರಾಕಾರನಿಂದ ಆಸ್ತಿಯು ಸಿಗುತ್ತದೆ. ಎಲ್ಲಿಯ ತನಕ ಸಾಕಾರದಲ್ಲಿ ಬರಲು ಸಾಧ್ಯವಿಲ್ಲ? ಸಾಕಾರನಿಲ್ಲದೆ ನಿರಾಕಾರ ಹೇಗೆ ಕೊಡುವುದು? ಆದ್ದರಿಂದ ತಿಳಿಸುತ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ. ಪ್ರಜಾಪಿತನು ಇಲ್ಲಿಯೇ ಬೇಕಾಗಿದ್ದಾರಲ್ಲವೇ? ಬ್ರಹ್ಮನ ಹೆಸರು ಪ್ರಸಿದ್ಧವಾಗಿದೆ. ಬ್ರಹ್ಮಮುಖ ವಂಶಾವಳಿ ಮಕ್ಕಳಿಗೆ ಚಕ್ರವನ್ನು ತಿಳಿಸಲಾಗಿದೆ. ನಾವೀಗ ಬ್ರಾಹ್ಮಣರಾಗಿದ್ದೇವೆ, ನಂತರ ದೇವತೆಯಾಗುತ್ತೇವೆ. ಶಿಖೆಯು ಮೇಲೆ ಕಾಣಿಸುತ್ತದೆ. ಶಿವತಂದೆಯು ನಕ್ಷತ್ರ ರೂಪದಲ್ಲಿ ಮೇಲೆ ಎಷ್ಟು ಸೂಕ್ಷ್ಮವಾಗಿದ್ದಾರೆ, ಆದರೆ ಇಷ್ಟು ದೊಡ್ಡ ಲಿಂಗದ ರೂಪದಲ್ಲಿಲ್ಲ. ಪೂಜೆಗೋಸ್ಕರ ಇದನ್ನು ಮಾಡಿಕೊಂಡಿದ್ದಾರೆ. ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡುತ್ತಾರೆ. ಅದರಲ್ಲಿ ಒಂದು ದೊಡ್ಡ ಲಿಂಗವನ್ನು ಮತ್ತು ಚಿಕ್ಕ ಚಿಕ್ಕ ಸಾಲಿಗ್ರಾಮವನ್ನು ಬಹಳಷ್ಟು ಮಾಡಿಡುತ್ತಾರೆ. ಇದೆಲ್ಲವೂ ದ್ವಾಪರದಿಂದ ಭಕ್ತಿ ಮಾರ್ಗವು ಪ್ರಾರಂಭವಾಗುತ್ತದೆ. ಮೊದಲು 16 ಕಲೆಗಳು, ನಂತರ 14 ಕಲೆ, ಅದರ ನಂತರ ಕಲೆಗಳೆಲ್ಲ ಕಡಿಮೆಯಾಗುತ್ತಾ ಹೋಗುತ್ತದೆ. ನಂತರ ಯಾವುದೇ ಕಲೆ ಇರುವುದಿಲ್ಲ. ಇದನ್ನು ತಂದೆಯು ಕುಳಿತು ತಿಳಿಸುತ್ತಿದ್ದಾರೆ. ತಂದೆಯು ಮತ್ಯಾವುದೇ ಕಷ್ಟ ಕೊಡುವುದಿಲ್ಲ. ಪತಿಯರ ಪತಿಯನ್ನು ಎಷ್ಟು ಸಮಯ ನೆನಪು ಮಾಡಿದ್ದೆವು ಎಂದು ನೋಡಿಕೊಳ್ಳಿ. ಅವ್ಯಭಿಚಾರಿ ಸಂಬಂಧವಿರಬೇಕಲ್ಲವೇ? ಮಿತ್ರ ಸಂಬಂಧಿಗಳನ್ನು ಮರೆಯಬೇಕು. ಒಬ್ಬರ ಜೊತೆಯಲ್ಲೇ ಪ್ರೀತಿಯನ್ನಿಡಬೇಕು. ಈ ವಿಷದ ಸಾಗರದಿಂದ ಕ್ಷೀರಸಾಗರಕ್ಕೆ
ಹೋಗಬೇಕು. ಆತ್ಮಗಳು ಕುಳಿತುಕೊಳ್ಳುವ ಸ್ಥಾನ ಬ್ರಹ್ಮತತ್ವವಾಗಿದೆ. ಕ್ಷೀರಸಾಗರದಲ್ಲಿ ವಿಷ್ಣುವನ್ನು ತೋರಿಸುತ್ತಾರೆ. ವಿಷ್ಣು ಮತ್ತು ಬ್ರಹ್ಮನ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ. ನಂತರ ವಿಷ್ಣುಪುರಿ ಕ್ಷೀರಸಾಗರದಲ್ಲಿ ಹೊರಟು ಹೋಗುತ್ತೀರಿ. ಈಗ ತಂದೆಯು ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ. ಕೇವಲ ಏ ಆತ್ಮಗಳೇ, ನನ್ನನ್ನು ನೆನಪು ಮಾಡಿರಿ. ನಾನು ನಿಮಗೆ ಪಾತ್ರವನ್ನು ಅಭಿನಯಿಸಲು ಕಳುಹಿಸಿದ್ದೆನು. ಈಗ ನಿಮಗೆ ನೆನಪು ತರಿಸುತ್ತಿದ್ದೇನೆ. ಬೆತ್ತಲೆಯಾಗಿ ಬಂದಿದ್ದೀರಿ. ಮೊಟ್ಟ ಮೊದಲು ನೀವು ದೇವತೆಗಳಾಗಿ ಸ್ವರ್ಗದಲ್ಲಿ ಬರುತ್ತೀರಿ. ಭಗವಂತ ಎಲ್ಲರ ತಂದೆಯಾಗಿದ್ದಾರೆ. ಹಾಗಾದರೆ ಎಲ್ಲರೂ ಸ್ವರ್ಗದಲ್ಲಿ ಬರಲೇಬೇಕಾಗಿದೆಯಲ್ಲವೇ? ಆದರೆ ಎಲ್ಲ ಧರ್ಮದವರು ಬರಲು ಸಾಧ್ಯವಿಲ್ಲ. 84 ಜನ್ಮಗಳನ್ನು ಕೇವಲ ದೇವತೆಗಳು ತೆಗೆದುಕೊಳ್ಳುತ್ತಾರೆ. ಅವರೇ ಬರಬೇಕಾಗಿದೆ. ಈ ಎಲ್ಲ ಮಾತುಗಳನ್ನು ನಿಮ್ಮ ಹೊರತು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯ ಬುದ್ಧಿವಂತರು ಮಾತ್ರ ಧಾರಣೆಯನ್ನು ಮಾಡಿಕೊಳ್ಳುತ್ತಾರೆ. ಈಗ ಸ್ವಲ್ಪ ಸಮಯ ಇರುವ ಕಾರಣ ಕೇವಲ ತಮ್ಮನ್ನು ತಾವು ಆತ್ಮನೆಂದು ತಿಳಿದುಕೊಳ್ಳಿ. ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆದುಕೊಳ್ಳುತ್ತೇವೆ. 84 ಜನ್ಮಗಳು ಪೂರ್ಣವಾಗಿದೆ. ಈಗ ಇದು ಅಂತಿಮ ಜನ್ಮವಾಗಿದೆ. ಆತ್ಮ ಸತ್ಯ ಚಿನ್ನವಾಗುತ್ತದೆ. ಸತ್ಯಯುಗದಲ್ಲಿ ಸತ್ಯ ಚಿನ್ನದ ಆಭರಣವಾಗಿದ್ದೆವು. ಈಗ ಅಸತ್ಯವಾಗಿದೆ. ಈಗ ಮತ್ತೆ ನೀವು ಜ್ಞಾನಚಿತೆಯ ಮೇಲೆ ಕುಳಿತಿದ್ದೀರಿ. ಈಗ ಸುಂದರವಾಗುತ್ತಿದ್ದೀರಿ. ಶ್ವಾಸದಲ್ಲೂ ನೆನಪು ಮಾಡಿರಿ. ಈ ಸ್ಥಿತಿಯು ಅಂತಿಮದಲ್ಲಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ, ಬಹಳ ಕಾಲದಿಂದ ಅಗಲಿ ಮರಳಿ ಸಿಕ್ಕಿರುವಂತಹ ಮುದ್ದಾದ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಕ್ಷೀರಸಾಗರದಲ್ಲಿ ಹೋಗುವುದಕ್ಕೋಸ್ಕರ ಒಬ್ಬ ತಂದೆಯ ಜೊತೆಯಲ್ಲಿ ಸತ್ಯ ಪ್ರೀತಿಯನ್ನು ಇಡಬೇಕು. ಒಬ್ಬರದೇ ಅವ್ಯಭಿಚಾರಿ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೂ ಒಬ್ಬ ತಂದೆಯ ನೆನಪನ್ನು ತರಿಸಬೇಕು. ವಿನಾಶಿ ಧನದ ನಶೆಯನ್ನು ಇಟ್ಟುಕೊಳ್ಳಬಾರದು. ಜ್ಞಾನಧನದ ನಶೆಯಲ್ಲಿ ಸ್ಥಿರವಾಗಿರಬೇಕು. ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ವರದಾನ: ತಂದೆಯ ಸಹಾಯದ ಮೂಲಕ ಉಮಂಗ, ಉತ್ಸಾಹ ಮತ್ತು ಅವಿಶ್ರಾಂತತೆಯ ಅನುಭವ ಮಾಡುವಂತಹ ಕರ್ಮಯೋಗಿ ಭವ. ಕರ್ಮಯೋಗಿ ಮಕ್ಕಳ ಕರ್ಮದಲ್ಲಿ ತಂದೆ ಜೊತೆ ಇರುವ ಕಾರಣ ಅಧಿಕ ಸಹಾಯ ದೊರಕುತ್ತದೆ. ಯಾವುದೇ ಕೆಲಸ ಬಲೆ ಎಷ್ಟೇ ಕಷ್ಟವಿರಲಿ, ಆದರೆ ತಂದೆಯ ಸಹಾಯ ಉಮಂಗ, ಉತ್ಸಾಹ, ಸಾಹಸ ಮತ್ತು ಅವಿಶ್ರಾಂತತೆಯ ಶಕ್ತಿಯನ್ನು ಕೊಡುವಂತಹದ್ದಾಗಿದೆ. ಯಾವ ಕಾರ್ಯದಲ್ಲಿ ಉಮಂಗ, ಉತ್ಸಾಹವಿರುತ್ತದೆ ಅದರಲ್ಲಿ ಅವಶ್ಯವಾಗಿ ಸಫಲತೆ ಇರುತ್ತದೆ. ತಂದೆ ತಮ್ಮ ಕೈಗಳಿಂದ ಕೆಲಸ ಮಾಡುವುದಿಲ್ಲ, ಆದರೆ ಸಹಾಯ ಮಾಡುವಂತಹ ಕಾರ್ಯ ಖಂಡಿತ ಮಾಡುತ್ತಾರೆ. ಆದ್ದರಿಂದ ನಾವು ಮತ್ತು ತಂದೆ ಇಂತಹ ಕರ್ಮಯೋಗಿ ಸ್ಥಿತಿ ಇದ್ದಲ್ಲಿ ಎಂದೂ ಸಹ ಸುಸ್ತಿಯ ಅನುಭವವಾಗುವುದಿಲ್ಲ. ಸ್ಲೋಗನ್: ನನ್ನದು ಎನ್ನುವುದರಲ್ಲಿಯೇ ಆಕರ್ಷಣೆ ಇರುತ್ತದೆ. ಆದ್ದರಿಂದ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿ. ಒಳ್ಳೆಯದು. ಓಂ ಶಾಂತಿ.